ಇವತ್ತಿನ ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಪಡ್ಡು ಕಡಲೆ ಬೀಜ ಚಟ್ನಿ ಮಾಡ್ಕೊಂಡು ತಿನ್ಕೊಂಡು ಇವಾಗ ನಾವು ಏರೋಹಳ್ಳಿಲಿ ಜಾತ್ರೆ ನಡೀತಿದೆ, ಹಂಗಾಗಿ ಬಂದಿದ್ವಿ. ಬಂದಿದ ತಕ್ಷಣ ನಾವು ಹೋಗಿದ್ದು ಶಾಪಿಂಗ್ ಮಾಡೋದಕ್ಕೆ. ಅದು ಹೆಣ್ಮಕ್ಳ ಕಿವಿ ಓಲೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ, ಹಂಗಾಗಿ ಎಲ್ಲಾ ನೋಡ್ತಾ ಇದೀವಿ. ಬಂದಿದ್ ಸ್ವಲ್ಪ ದೂರಕ್ಕೇನೆ ಒಂದ್ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಅಲ್ಲಿಂದ ಇವಾಗ ತೇರ್ ಹತ್ರ ಹೋಗಿದ್ವಿ. ತೇರು ನೆನ್ನೆನೆ ಆಗಿದೆ, ಆದ್ರೆ ನಾವ್ ಇವತ್ ಬಂದಿದೀವಿ. ಇವತ್ತು ನಾಟಕ ಇತ್ತು, ಹಂಗಾಗಿ ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಅದು ಅಲ್ದಲೆ ನಾವು ಹೋಗೋ ಟೈಮ್ಗೆ ದೇವ್ರ ಪಲ್ಲಕ್ಕಿ ಬೇರೆ ಬರ್ತಿತ್ತು, ಹಂಗಾಗಿ ಜನ ಜಾಸ್ತಿ. ಜಾತ್ರೆಗೆ ಯಾರ್ಯಾರು ಬಂದಿದ್ವಿ ಅಂದ್ರೆ ನಾನು, ನಮ್ಮ ಯಜಮಾನ್ರು, ಹಾಗೆ ಗೌತಮಿ ಅಕ್ಕ. ಚಳಿ ಕೂಡ ಜಾಸ್ತಿ ಇತ್ತು. ಕಲರ್ಫುಲ್ ಬಳೆ ನೋಡಕ್ ಏನ್ ಚಂದ ಅಲ್ಲ, ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಬರ್ತಾ ದಾರಿಲಿ ಆನೆ ಕಾಣಿಸ್ತು. ನಿಜವಾದ ಆನೆ ಅಲ್ಲ, ಪ್ಲಾಸ್ಟಿಕ್ ಆನೆ. ಅದ್ ಆಡೋದ್ ನೋಡಿದ್ರೆ ಎಷ್ಟ್ ಖುಷಿ ಆಗುತ್ತಲ್ಲ. ಅದ್ರೊಳಗಡೆ ಇರೋರ್ ಮನುಷ್ಯರು ಅಂತ ಗೊತ್ತಿದ್ರು ಏನೋ ಒಂಥರ ಕ್ಯೂರಿಯಾಸಿಟಿ. ನೋಡಿದ್ರಲ್ಲ, ನಾನು ವಿಡಿಯೋ ಮಾಡ್ತಿದ್ರೆ, ಆದ್ರೆ ಇವ್ರು ಬಂದು ಎದುರಿಸಿದ್ರು. ಅವ್ರೇನೂ ಮಾಡಲ್ಲ ಅಂತ ಗೊತ್ತಿದ್ರು, ಭಯ ಒಂದ್ ಕಡೆ. ಹಾಗೆ ದೇವ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಇವಾಗ ನಾಟಕ ನಡೀತಿರೋ ಜಾಗಕ್ಕೆ ಬಂದ್ವಿ. ಅಲ್ಲೂ ಏನ್ ಜನ ಅಂತೀರಾ, ಎಲ್ಲೂ ಜಾಗ ಇಲ್ಲ. ಈ ನಾಟಕ ನೋಡಿ ನನಗೆ ನೆನಪಾಗಿದ್ದು ನಮ್ಮ ಊರಿನ ಜಾತ್ರೆ. ಇದನ್ನೆಲ್ಲ ನೋಡ್ಕೊಂಡು ನಾನ್ ಮನೆಗೆ ಬಂದಾಗ 10 ಗಂಟೆ ಆಗಿತ್ತು. ಇವತ್ತಿನ ದಿನ ಇಷ್ಟೇ. ಎಲ್ರಿಗೂ ಓಕೆ, ಬಾಯ್.